ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 32ನೇ ಅಧ್ಯಾಯ, ವಚನಗಳು 1ರಿಂದ 21. ಯಾಕೋಬ ಈಗ ಲಾಬಾನ್ ಜೊತೆಗಿನ ಸಮಸ್ಯೆಯನ್ನ ಮುಗಿಸಿ ಮುಂದೆ ಸಾಗುತ್ತಾ ಇದ್ದಾನೆ. ಹಿಂದಿನ ಸಮಸ್ಯೆ ಮುಗಿದಂತಿದೆ, ಆದರೆ ಮುಂದೆ ಇನ್ನೊಂದು ದೊಡ್ಡ ವಿಷಯ ಕಾಯುತ್ತಿದೆ. ಒಂದು ದಿನ ಅವನು ತನ್ನ ದಾರಿಯಲ್ಲಿ ಹೋಗುತ್ತಿರುವಾಗ ಅಕಸ್ಮಾತ್ ಆಗಿ ದೇವದೂತರು ಅವನಿಗೆ ಕಾಣಿಸುತ್ತಾರೆ. ಯಾಕೋಬ ಅದನ್ನು ನೋಡಿ ಆ ಸ್ಥಳಕ್ಕೆ ಮಹನಾಯಿಮ್ ಎಂಬುದಾಗಿ ಹೆಸರಿಡುತ್ತಾನೆ. ಈ ಹೆಸರಿನ ಅರ್ಥ 2 ಶಿಬಿರಗಳು ಎಂಬುದಾಗಿ. ಅಂದರೆ ಇದರ ಮೂಲಕ ಅವನಿಗೆ ಅರ್ಥವಾಗುತ್ತದೆ, ತಾನು ಒಬ್ಬನೇ ಇಲ್ಲ, ದೇವರು ಅವನ ಜೊತೆ ಇದ್ದಾರೆ ಎಂಬುದಾಗಿ. ಆದರೆ ಈ ಅನುಭವದ ನಂತರವೂ ಅವನೊಳಗಿನ ಭಯ ಹೋಗುವುದಿಲ್ಲ ಪ್ರಿಯರೇ. ಯಾಕೆಂದರೆ ಅವನಿಗೆ ತನ್ನ ಅಣ್ಣ ಏಸಾವನ್ನು ಎದುರಿಸಬೇಕಾಗಿತ್ತು. ಅವನು ಮೋಸ ಮಾಡಿ ಓಡಿ ಬಂದಿರುವಂತ ಅದೇ ಏಸಾವು. ಯಾಕೋಬ ತನ್ನ ಜನರನ್ನ ಕಳುಹಿಸಿ ಸುದ್ದಿ ಕೇಳಿಸುತ್ತಾನೆ. ಸ್ವಲ್ಪ ಸಮಯದ ನಂತರ ಅವರು ಹಿಂದಿರುಗುತ್ತಾರೆ. ಅವರು ಹೇಳುತ್ತಾರೆ, ಏಸಾವ್ ಬರುತ್ತಾ ಇದ್ದಾನೆ, ಅವನ ಜೊತೆ 400 ಜನ ಇದ್ದಾರೆ ಎಂಬುದಾಗಿ ಒಂದು ಮಾತು. ಆ ಮಾತು ಕೇಳಿದಂತೆಯೇ ಸತ್ಯವೇದ ಹೇಳುತ್ತದೆ, ಅವನು ಬಹಳ ಭಯಪಟ್ಟನು ಎಂಬುದಾಗಿ. ಪ್ರಿಯರೇ, ಇದು ತುಂಬಾ ಸತ್ಯವಾದಂತ ಕ್ಷಣ. ನಂಬಿಕೆ ಇದ್ದರೂ ಭಯ ಅನ್ನುವಂಥದ್ದು ಬರುತ್ತದೆ. ಈಗ ಯಾಕೋಬ ಏನು ಮಾಡುತ್ತಾನೆ ಎಂಬುದಾಗಿ ನಾವು ನೋಡೋದಾದ್ರೆ, ಮೊದಲು ಅವನು ಯೋಜನೆಯನ್ನ ಮಾಡುತ್ತಾನೆ. ಅವನು ತನ್ನ ಜನರನ್ನ 2 ಗುಂಪುಗಳಾಗಿ ವಿಭಜಿಸುತ್ತಾನೆ. ಒಂದು ಗುಂಪಿಗೆ ಏನಾದರೂ ಆದರೆ ಮತ್ತೊಂದು ಉಳಿಯಬಹುದು ಎಂದು ಯೋಚಿಸುತ್ತಾನೆ. ಇದು ಜಾಣ್ಮೆ, ಇದು ತಪ್ಪಲ್ಲ. ಆದರೆ ಇದು ಸಾಕಾಗುವಷ್ಟು ಅಲ್ಲ ಪ್ರಿಯರೇ. ಆಮೇಲೆ ಯಾಕೋಬ ದೇವರ ಕಡೆ ತಿರುಗುತ್ತಾನೆ. ಅವನು ಪ್ರಾರ್ಥಿಸುತ್ತಾ ಹೇಳುತ್ತಾನೆ, ದೇವರೇ, ನಾನು ನಿನ್ನ ಕೃಪೆಗೆ ಅರ್ಹನಲ್ಲ. ನೀನು ನನಗೆ ಒಳ್ಳೆಯದು ಮಾಡುತ್ತೇನೆ ಎಂದಿದ್ದೀಯಾ, ದಯವಿಟ್ಟು ನನ್ನನ್ನು ರಕ್ಷಿಸು ಎಂಬುದಾಗಿ. ಇದು ಬಹಳ ಸರಳವಾದಂತ ಪ್ರಾರ್ಥನೆ, ಆದರೆ ತುಂಬಾ ಆಳವಾದದ್ದು ಪ್ರಿಯರೇ. ಅವನು ಹೆಮ್ಮೆ ಪಡುತ್ತಾ ಇಲ್ಲ, ಅವನು ದೇವರ ವಾಗ್ದಾನವನ್ನ ನೆನಪಿಸಿಕೊಳ್ಳುತ್ತಾ ಇದ್ದಾನೆ. ಅದಲ್ಲದೆ ಅವನು ದೇವರ ಹತ್ತಿರ ಸಹಾಯವನ್ನ ಕೇಳುತ್ತಾ ಇದ್ದಾನೆ. ಇದೇ ನಿಜವಾದ ಪ್ರಾರ್ಥನೆ. ಆದರೂ ಅವನು ಇಲ್ಲಿ ನಿಲ್ಲುವುದಿಲ್ಲ. ಅವನು ಉಡುಗೊರೆಗಳನ್ನು ಸಿದ್ಧಪಡಿಸುತ್ತಾನೆ. ಕುರಿಗಳು, ಮೇಕೆಗಳು, ಒಂಟೆಗಳು ಬಹಳಷ್ಟು ಕಳುಹಿಸುತ್ತಾನೆ. ಅವನು ಯೋಚಿಸುತ್ತಾನೆ, ಬಹುಶಃ ನನ್ನ ಅಣ್ಣ ಶಾಂತವಾಗಬಹುದು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಒಂದು ಮುಖ್ಯವಾದಂಥ ವಿಷಯ ಅಡಗಿದೆ. ಯಾಕೋಬ ಪ್ರಾರ್ಥಿಸುತ್ತಾನೆ, ಹಾಗೆಯೇ ಕ್ರಮವೂ ಕೈಗೊಳ್ಳುತ್ತಾನೆ. ನಂಬಿಕೆ ಎನ್ನುವಂಥದ್ದು, ನಂಬಿಕೆಯ ಜೊತೆ ಕ್ರಿಯೆಯೂ ಸಹ ಇರಬೇಕು ಪ್ರಿಯರೇ. ರಾತ್ರಿ ಆಗುತ್ತದೆ, ಉಡುಗೊರೆಗಳು ಮುಂದೆ ಹೋಗುತ್ತವೆ, ಕುಟುಂಬ ಹಿಂದೆ ಇದೆ. ಯಾಕೋಬ ಮಧ್ಯದಲ್ಲಿ ನಿಂತಿದ್ದಾನೆ. ಹೊರಗೆ ಎಲ್ಲವೂ ಸಿದ್ಧವಾಗಿದೆ, ಆದರೆ ಒಳಗೆ ಇನ್ನ ಭಯ ಇದೆ, ಇನ್ನ ಒತ್ತಡ ಇದೆ. ಆತ್ಮೀಯರೇ, ನಿಜವಾದ ಹೋರಾಟ ಯಾವಾಗಲೂ ಹೊರಗಲ್ಲ, ಅದು ಒಳಗಿರುತ್ತದೆ. ಈ ಕತೆ ಕೂಡ ನಮ್ಮ ಜೀವನದಂತೆಯೇ ಇದೆ. ಹಳೆಯ ತಪ್ಪುಗಳು ಮತ್ತೆ 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 ಬರುತ್ತವೆ. ಜನರನ್ನ ಎದುರಿಸಲು ಭಯವಾಗುತ್ತದೆ. ಆದರೆ ಯಾಕೋಬ ನಮಗೆ ತೋರಿಸಿಕೊಟ್ಟಿರುವಂಥದ್ದು, ಓಡಬೇಡ, ಪ್ರಾರ್ಥಿಸು, ಸಿದ್ಧವಾಗು, ದೇವರನ್ನ ನಂಬು. ಪ್ರಿಯರೇ, ಹಾಗಾದ್ರೆ ಇಂದಿನ ವಾಗ್ದಾನ, ನಾವು ಭಯ ಪಟ್ಟರು ದೇವರು ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ಭಯದಲ್ಲಿದ್ದಾಗ ಪ್ರಾರ್ಥನೆಯನ್ನ ನಾವು ಬಿಡಬಾರದು. ಯೋಜನೆ ಮಾಡಿ ಅದನ್ನು ಸಹ ದೇವರ ಕೈಗೆ ಒಪ್ಪಿಸಿ. ಪ್ರಿಯರೇ, ಹಾಗಾದ್ರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಯಾಕೋಬ ಭಯಪಟ್ಟನು, ಆದರೆ ಅವನು ಓಡಲಿಲ್ಲ, ಅವನು ದೇವರನ್ನ ಹಿಡಿದುಕೊಂಡನು. ಇಂದು ನಾವು ಭಯದಲ್ಲಿದ್ದೇವಾ? ನಾವು ಒಬ್ಬರೇ ಇದ್ದೇವೆ ಅನ್ನಿಸುತ್ತಾ ಇದೆಯಾ? ಪ್ರಿಯರೇ, ಸತ್ಯವೇದ ಹೇಳುತ್ತದೆ, ದೇವರು ನಮ್ಮ ಜೊತೆ ಇದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರು ಜೊತೆಗಿರುವುದನ್ನು ಅರ್ಥ ಮಾಡಿಕೊಂಡು ನಂಬಿಕೆಯೊಟ್ಟಿಗೆ ಕ್ರಿಯೆಯನ್ನು ಸಹ ಮಾಡುವಂತ ಹೃದಯ ನಮ್ಮದಾಗಿರಲಿ. ಆಮೆನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ
ವೇದದಿಂದ ಹೃದಯಕ್ಕೆ ಒಂದು